ಹಲೋ ಫ್ರೆಂಡ್ಸ್, ನಿಮಗೆ 18 ವರ್ಷ ಆಗಿದೆಯಾ? ಇನ್ನೂ ವೋಟರ್ ಐಡಿಯನ್ನು ಮಾಡಿಸಿಲ್ವಾ? ಹಾಗಾದರೆ ನಾನು ಹೇಳುವ ಕೆಲವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಕೇವಲ 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫೋನ್ ಮೂಲಕ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ವೋಟರ್ ಐಡಿಯನ್ನು ಅಪ್ಲೈ ಮಾಡಿಕೊಳ್ಳಬಹುದು. ವೆಲ್ಕಮ್ ಬ್ಯಾಕ್ ಟು ಅಭಿಲಾಷ್ JC ಚಾನಲ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಗಾಯ್ಸ್. ನಾವು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಅಗತ್ಯ ದಾಖಲಾತಿಗಳು ವೋಟರ್ ಐಡಿ ಅಪ್ಲೈ ಮಾಡಲು ಏನೇನು ಬೇಕಂತ ತಿಳಿದುಕೊಳ್ಳೋಣ. ಒಂದು ಬಂದು ಅಪ್ಲಿಕೆಂಟ್ ಆಧಾರ್ ಕಾರ್ಡ್, ಫೋಟೋ, ರಿಜಿಸ್ಟರ್ ಆಗಿರುವಂಥ ಆಧಾರ್ ಮೊಬೈಲ್ ನಂಬರ್ ಮತ್ತು ತಂದೆ ಅಥವಾ ತಾಯಿಯ ವೋಟರ್ ಐಡಿ ಬೇಕಾಗುತ್ತದೆ. ಇದಕ್ಕಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ವೋಟರ್ ECI ಅಂತ ಸರ್ಚ್ ಮಾಡಬೇಕಾಗುತ್ತದೆ. ಸರ್ಚ್ ಮಾಡಿದ ನಂತರ ಅಲ್ಲಿ ಎಂಟರ್ ಅಂತ ಕೊಡಿ. ಎಂಟರ್ ಅಂತ ಕೊಟ್ಟಿದ ನಂತರ ಬಂದಿರೋಂಥ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ. ಸ್ವಲ್ಪ ಸ್ಲೋ ಇದೆ. ಈ ಥರ ನಮಗೆ ಇಂಟರ್ಫೇಸ್ ಓಪನ್ ಆಗುತ್ತದೆ. ಹೊಸದಾಗಿ ಅಪ್ಲೈ ಮಾಡಿಕೊಳ್ಳುವವರು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಆಧಾರ್ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಬೇಕಾಗುತ್ತದೆ. ಹಾಕಿ ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ಹಾಕಬೇಕು. ಕ್ಯಾಪ್ಚಾವನ್ನು ಹಾಕಿದ ಮೇಲೆ ಕಂಟಿನ್ಯೂ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಆ್ಯಸ್ ಪರ್ ಆಧಾರ್ನಲ್ಲಿರುವಂತೆ ನೇಮನ್ನು ಅಲ್ಲಿ ಹಾಕಬೇಕಾಗುತ್ತದೆ. ಹಾಕಿ ಸೆಂಡ್ OTP ಅಂತ ಕೊಡಬೇಕು. ಆಗ ಕೊಟ್ಟಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ಹಾಕಿ ವೆರಿಫೈ ಅಂತ ಕೊಡಿ. ಲಾಗಿನ್ ಅಂತ ಬಂದಿರುತ್ತಲ್ಲ, ಆ ಪಾಪಪ್ನ ಕ್ಲಿಕ್ ಮಾಡಬೇಕಾಗುತ್ತದೆ. ಮೊಬೈಲ್ ನಂಬರನ್ನು ಹಾಕಿ OTPಯನ್ನು ಎಂಟರ್ ಮಾಡಿ ನಂತರ ಲಾಗಿನ್ ಅಂತ ಕೊಡಬೇಕು. ಇಲ್ಲಿ ಲಾಗಿನಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅಥವಾ ಎಪಿಕ್ ನಂಬರ್ ಅಂತ ಕೇಳ್ತಿದೆಯಲ್ಲ, ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತದೆ. ಹಾಕಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಚಾ, ಆ ಕ್ಯಾಪ್ಚಾವನ್ನು ಆ್ಯಸ್ ಪರ್ ಯಾವ ಥರ ಕಾಣ್ತಿದೆಯೋ ಸ್ಮಾಲು ಬಿಗ್ ಎಲ್ಲ ಅದನ್ನು ಹಾಕಬೇಕು. ನಂತರ ರಿಕ್ವೆಸ್ಟ್ OTPಯನ್ನು ಸೆಂಡ್ ಮಾಡಬೇಕು. ಈಗ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. 6 ನಂಬರ್ OTP ಬಂದಿರುತ್ತೆ. ಅದನ್ನು ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡಬೇಕಾಗುತ್ತೆ. ನಂತರ ಅಲ್ಲಿ ನೋಡ್ಬೋದು, ಈಗ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಇರೋದಿಲ್ಲ. ರೈಟ್ ಸೈಡ್ ಯಾರು ಅಪ್ಲಿಕೆಂಟ್ ನೇಮ್ ಕೊಟ್ಟಿರ್ತೀವೋ ಅವರ ಅಪ್ಲಿಕೆಂಟ್ ನೇಮು ಅಲ್ಲಿ ತೋರಿಸ್ತಾ ಇರುತ್ತೆ. ಈಗ ನಾವು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ 6 ಅನ್ನು ತೆಗೆದುಕೊಳ್ಬೇಕಾಗುತ್ತದೆ. ಅಲ್ಲಿ ಕಾಣಿಸಿದೆಯಲ್ಲ ಲೆಫ್ಟ್ ಸೈಡು, ಅದನ್ನು ತಗೊಬೇಕಾಗುತ್ತೆ. ನಮ್ಮ ವೋಟರ್ ಐಡಿಯಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಸ್ಟೇಟ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಬೇಕು. ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಫೆಚ್ ಆಗೋಕ್ಕೆ. ಫೆಚ್ ಆದ ನಂತರ ನಮ್ಮ ಡಿಸ್ಟಿಕ್ ಯಾವುದು, ನಮ್ಮ ಜಿಲ್ಲೆ ಯಾವುದಂತ ಕೇಳುತ್ತೆ. ನಮ್ಮ ಜಿಲ್ಲೆ ಆದಮೇಲೆ ನಾವು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಒಳಗೊಂಡಿದ್ದೇವೆ ಅಂತ ಕೇಳುತ್ತೆ. ನಾವು ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡ್ನಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾವು ನಮ್ಮ ಹೆಸರನ್ನು ಆ್ಯಸ್ ಪರ್ ಆಧಾರ್ನಲ್ಲಿರುವಂತೆ ಹಾಕಬೇಕಾಗುತ್ತದೆ. ನಾವು ಫಸ್ಟು ಇಂಗ್ಲೀಷ್ನಲ್ಲಿ ಹಾಕಿದರೆ ಕೆಳಗಡೆ ಕನ್ನಡದಲ್ಲಿ ಫೆಚ್ ಆಗುತ್ತೆ. ಫೆಚ್ ಆದಮೇಲೆ ನೋಡಿ ಕೆಳಗಡೆ ಅಪ್ಲೋಡ್ ಫೋಟೋಗ್ರಫಿ ಅಂತ ಕೇಳ್ತಿದೆಯಲ್ಲ, ಅಪ್ಲೋಡ್ ಫೋಟೋಗ್ರಫಿ ಅಂತ ಅಲ್ಲಿ ನಾವು ಕ್ಲಿಕ್ ಮಾಡಿ ನಮ್ಮ ಯಾರು ಅಪ್ಲಿಕೆಂಟ್ ಇದ್ದಾರೋ ಅವರ ಫೋಟೋವನ್ನು ಹಾಕಬೇಕು. ಅದು ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ. ಓಕೆ ಅಂತ ಕೊಡಬೇಕು. ನಂತರ ಎರಡನೇ ಸ್ಟೆಪ್ ಮುಗೀತು, ನೆಕ್ಸ್ಟ್ ಅಂತ ಕೊಡಬೇಕು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ನೇಮ್ ಆ್ಯಂಡ್ ಶೂರ್ ಆಫ್ ಎನಿ ಒನ್ ಆಫ್ ದ ರಿಲೇಟಿವ್ಸ್, ಅಂದರೆ ನಾವು ಯಾರು ನಮಗೆ ನಾವು ಫಾದರ್ ನೇಮ್ ಕೊಡ್ತಾ ಇದ್ದೀವೋ ಮದರ್ ನೇಮ್ ಕೊಡ್ತಾ ಇದ್ದೀವೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾವು ಫಾದರ್ ನೇಮ್ ಕೊಡ್ತಾ ಇದ್ದೀವಿ, ನೆಕ್ಸ್ಟ್ ಅಂತ ಕೊಡಬೇಕು. ನಾಲ್ಕನೇ ಸ್ಟೆಪ್ ಬಂದುಬಿಟ್ಟು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಆಗಿದೆಯೋ ಅದನ್ನು ಕೊಡಬೇಕಾಗುತ್ತೆ. ಅಲ್ಲಿ ನಮಗೆ ಆಪ್ಷನ್ ಇದೆ, ಇಮೇಲ್ ID ಹಾಕ್ಕೊಬೋದಾದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೂ ಬಿಡ್ಬೋದು. ಮೊಬೈಲ್ ನಂಬರ್ ಓಕೆ, ನಿಮ್ಗೆ ಇನ್ನೂ ಬೇಕಂದರೆ ಇಮೇಲ್ ID ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಬಂದು ಆಧಾರ್ ಕಾರ್ಡ್ನ ನಂಬರನ್ನು ಕೇಳುತ್ತೆ. ಅಥವಾ ನಮಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದ್ಕೊಳ್ರಿ, ಆಗ ನಾವು ಅಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡು ಎರಡನೇ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನಾವು ಅಲ್ಲಿ ಕೊಟ್ಟು BLOಗೆ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಡೈರೆಕ್ಟ್ ಆಧಾರ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೋದು. ಮತ್ತು ಜೆಂಡರು ನಾವು ಮೇಲ ಫೀಮೇಲ ಅಂತ ಇರುತ್ತೆ, ಕೇಳುತ್ತೆ ಟ್ರಾನ್ಸ್ಜೆಂಡರ್ ಅಂತ. ಅಪ್ಲಿಕೆಂಟ್ ಯಾವುದಿದೆ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಅಂತ ಕೊಡಬೇಕು. ಡೇಟ್ ಆಫ್ ಬರ್ತ್ ಪ್ರೂಫ್ ಏನು ಕೊಡ್ತಾ ಇದ್ದೀರಾ ನಮಗೆ ಅಂತ ಕೇಳುತ್ತೆ. ನಾನು ಆಧಾರ್ ಕಾರ್ಡನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ. ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ಈಗ ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಏನಿದೆಯೋ ಅದನ್ನು ಅಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಏನೇನು ಕೇಳುತ್ತೆ ಅಂದರೆ ಹೌಸ್ ಬಿಲ್ಡಿಂಗ್ ನಂಬರು, ನಮ್ಮ ಡಿಸ್ಟಿಕ್ ಯಾವುದು, ನಮ್ಮ ವಿಲೇಜ್ ಯಾವುದು, ಪೋಸ್ಟ್ ಆಫೀಸ್ ಯಾವುದಂತ ಹಾಕ್ಕೊಬೇಕಾಗುತ್ತೆ. ಅಪ್ಲಿಕೆಂಟು ಯಾವ ಪೋಸ್ಟ್ಗೆ ಬರ್ತಾರೆ ಆ ಪೋಸ್ಟ್ ಹೆಸರನ್ನು ಅಲ್ಲಿ ಹಾಕ್ಕೊಂಡು ಪಿನ್ ಕೋಡ್ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದನ್ನು ಹಾಕ್ಕೊಬೇಕು. ನಮ್ಮ ತಾಲೂಕು ಯಾವುದು, ನಾವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಅಂತ ಹಾಕ್ಕೊಬೇಕಾಗುತ್ತೆ. ಮತ್ತು ಕೆಳಗಡೆ ಬರ್ಬೋದು ನೋಡಿ, ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳಿದೆ. ಅಲ್ಲೂ ನಾವು ಡಿಸ್ಟಿಕ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ರೆಸಿಸ್ಟೆನ್ಸಿ ಅಂದರೆ ಯಾವ್ದು ಕೊಡ್ತಾ ಇದ್ದೀರಾ ಅಂತ ನಾನು ಆಧಾರ್ ಕಾರ್ಡೇ ಕೊಟ್ಟು ಆಧಾರ್ ಕಾರ್ಡ್ನ PDF ಅಲ್ಲಿ ಹಾಕಿದ್ದೀನಿ. ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡಿ, ಇದು ಮೈನ್ ಸ್ಟೆಪ್ಪು ಕ್ಯಾಟಗರಿ ಆಫ್ ಡಿಸಬಿಲಿಟಿ ಇಫ್ ಎನಿ ಅಂತ ಆಪ್ಷನಲ್ ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕ್ಯಾಂಡಿಡೇಟ್ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅಲ್ಲಿ ಫಿಲ್ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಅಂತ ಡೈರೆಕ್ಟ್ ಕೊಟ್ಬಿಡಿ. ಇಲ್ಲಿ ನೋಡಿ, ಇದರಲ್ಲಿ ನಾವು ಯಾರ ವೋಟರ್ ID ಕೊಡ್ತಾ ಇದ್ದೀವಿ ನಮ್ಮ ರಿಲೇಷನ್ಶಿಪ್ ಅಂತ ಅವರ ಹೆಸರನ್ನು ಹಾಕಬೇಕು. ಅವರು ನಿಮಗೆ ಏನು ಆಗಬೇಕು ರಿಲೇಷನ್ ಹಾಕಬೇಕು, ಮತ್ತು ಅವರ ವೋಟರ್ ID ನಂಬರನ್ನು ಹಾಕಬೇಕಾಗುತ್ತೆ. ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟು ಫೈನಲ್ ಆಗಿ ನಾವು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ನಾವು ವಿಲೇಜ್ ಅಥವಾ ಟೌನಲ್ಲಿದ್ದೀವಿ ಅಂತ. ನಾನು ಅಪ್ಲಿಕೆಂಟ್ ಬಂದು ನಮ್ಮ ವಿಲೇಜ್ನಲ್ಲಿದ್ದಾರೆ, ನಾವು ಅವ್ರ ವಿಲೇಜ್ ಹಾಕಿದ್ದೀವಿ. ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಕೇಳುತ್ತೆ, ನಾವು ಯಾವ ಸ್ಟೇಟ್ ಬಿಲಾಂಗ್ ಆಗಿದ್ದೀವಿ ಅಂತ. ನಾನು ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ. ಮತ್ತು ಇಲ್ಲಿ ಇನ್ನೊಂದು ನೋಡಿ, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸಸ್ಥಾನ ಮಾಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ನೀವು ಲಾಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ವರ್ಷ, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ವರ್ಷ ಮತ್ತು ಯಾವ ಮಂತ್ನಲ್ಲಿದೆಯೋ ಅಲ್ಲಿವರೆಗೂ ಕರ್ಸರ್ ತಗೊಂಡೋಗಿ ನಂತರ ನಿಮ್ಮ ಡಿಸ್ಟಿಕ್ ಹೆಸರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತದೆ. ಇಲ್ಲಿ ಫೈನಲ್ ಆಗಿ ಅಲ್ಲಿ ಕಾಣಿಸುತ್ತಿರುವಂಥ ಕ್ಯಾಪ್ಚಾವನ್ನು ಹಾಕಿ ಸೆಂಡ್ OTP ಅಂತ ಕೊಡಬೇಕಾಗುತ್ತೆ. ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಎಂಟರ್ ಮಾಡಿ. ಫೈನಲ್ ಆಗಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ನೋಡಿ, ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಂದರೆ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ ಇದ್ದರೆ ಕೀಪ್ ಎಡಿಟಿಂಗ್ ಅಂತ ಇರುತ್ತೆ. ನಮಗೆ ಎಲ್ಲ ಕರೆಕ್ಟಾಗಿದೆ, ಅದಕ್ಕೆ ನಾವು ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟು ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಇಲ್ಲಿ ವೆಯ್ಟ್ ಮಾಡಿ. ಇಲ್ಲಿ ಈ ಸೈನ್ ಕೇಳುತ್ತೆ, ಅಂದರೆ ಅದಕ್ಕಾಗಿ ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. ಬಂದಿರುವಂತಹ OTPಯನ್ನು ಹಾಕಿ ಅಲ್ಲಿ ಚೆಕ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಲೇಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಡಿ. ಫೈನಲ್ ಆಗಿ ನೋಡಿ, ಫೈನಲ್ ಆಗಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ನಿಮ್ಮ ರೆಫರೆನ್ಸ್ ನಂಬರ್ ಕೂಡ ಅಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ. ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಜೆರಾಕ್ಸ್ ಮಾಡಿಕೊಂಡು ಇಟ್ಕೊಂಡಿರಿ ನಿಮ್ಮ ಫರ್ದರ್ ರೆಫರೆನ್ಸ್ಗಾಗಿ. ಇದಾಗಿದೆ, ಒಂದು 15 ದಿನಕ್ಕೆ ನಿಮ್ಮ ಪೋಸ್ಟ್ ಮೂಲಕ ನಿಮ್ಮ ವೋಟರ್ ID ನಿಮ್ಮ ಮನೆಗೆ ತಲುಪುತ್ತದೆ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಯೂಸ್ಫುಲ್ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಆನ್ನಲ್ಲಿಟ್ಟುಕೊಳ್ಳುವುದನ್ನು ಮರೆಯಬೇಡಿ.